ಹಲೋ. ಹಲೋ, ಹೇಳಿ. ಸರ್ ನಮಸ್ಕಾರ ಸರ್, ನನ್ನ ಹೆಸರು ಥಾಮಸ್ ಅಂದ್ಬಿಟ್ಟು. ಹಾ, ಹೇಳಿ. ನೀವು ಅದು ಯೂಟ್ಯೂಬಲ್ಲೆಲ್ಲ ವೀಡಿಯೋ ಹಾಕ್ತಿರಲ್ಲ ಅವರೆಲ್ಲ? ಏನ್ ಹೆಸರು? ನನ್ನ ಹೆಸರು ಇಲ್ಲ, ನನಗೆ ಓದಕ್ಕೆ ಬರೋಕ್ಕೆ ಬರಲ್ಲ ಸರ್, ಅದಕ್ಕೆ ನಾನು ಕೇಳಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ. ಹ್ಞೂ ಸರ್, ಏನ್ ಹೆಸರಲ್ಲಿ ಯೂಟ್ಯೂಬಲ್ಲಿ ವಿಡಿಯೋ ಬರುತ್ತೆ? ಅದೇ ಇದು ಬೈಕ್ದು, ಅದು ಆಟೋದು, ಅದು ಏನೋ ಮೀಟ್ರ್ ಹಾಕೊಂಡು ಓಡಿಸೋದು, ಆಮೇಲೆ ಹೇಳಿ, ಟೂ ಏನ್ ವೀಲರ್. ವಿಷಯ ಹೇಳಿ. ನೋಡಿ ಸರ್, ನನ್ನ ಹೆಸರು ಥಾಮಸ್ ಅಂದ್ಬಿಟ್ಟು, ನನಗೆ ಓದಕ್ಕೆ ಬರೋಕ್ಕೆ ಬರಲ್ಲ. ಹ್ಮ್ ನಾನು ಬೈಕ್ ಟ್ಯಾಕ್ಸಿ ಮಾಡ್ತೀನಿ. ಹ್ಮ್ ನಾನು ಬೈಕ್ ಟ್ಯಾಕ್ಸಿ ಮಾಡಕ್ ಕಾರಣ ಏನಂದ್ರೆ, ಹ್ಮ್ ನೋಡಿ ನೀವು ನನ್ನ ಜಾಗದಲ್ಲಿ ಇದ್ದು ಯೋಚನೆ ಮಾಡಿ. ನಾನು ಬೈಕ್ ಟ್ಯಾಕ್ಸಿ ಮಾಡಕ್ ಮುಂಚೆ ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇದ್ದೆ. ಹ್ಮ್ 12 ಅವರ್ ಡ್ಯೂಟಿ. ಹ್ಮ್ 12 ಅವರ್ ಡ್ಯೂಟಿಗೆ 15,000 ರೂಪಾಯಿ ಸಂಬಳ. ಹ್ಮ್ ಸೈಕಲಲ್ಲಿ ಹೋಗಿ ಬರ್ತಾ ಇದ್ದೆ, ಕೆಲ್ಸಕ್ಕೆ ಹೋಗಿ ಬರ್ತಾ ಇದ್ದೆ. ಹ್ಮ್ ಆಮೇಲೆ ಒಂದು ತುಂಬಾ ದಿನದಿಂದ ಮಾಡ್ತಾ ಇದ್ದೆ. ಆಮೇಲೆ ಒಂದು ಗಾಡಿ ತಗೊಳ್ಳೋಣ ಅಂದ್ಬಿಟ್ಟು, ಟೂ ವೀಲರ್ ತಗೊಳ್ಳೋಣ ಅಂದ್ಬಿಟ್ಟು, ಅದು ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಆದ್ರೆ ನಾನು ಸಾಲಕ್ಕೆ ಹೋಗಲ್ಲ, ಕ್ಯಾಶಿಂದಾನೆ ತಗೊಳ್ಬೇಕು ಅಂತ. ಸೆಕ್ಯೂರಿಟಿ ಕೆಲಸ ಮಾಡಿ ದುಡ್ಡು ಉಳಿತಾಯ ಮಾಡೋಕ್ಕೆ ನನಗೆ 4 ವರ್ಷ ಆಯ್ತು ಒಂದು ಗಾಡಿ ತಗೊಳ್ಳೋಕ್ಕೆ. ಒಂದು ಗಾಡಿ ತಗೊಂಡು ಆಮೇಲೆ ಗಾಡಿಯಲ್ಲಿ ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ಬಿಟ್ಟು ಬರ್ತಾ ಇದ್ದೆ. ಅವಾಗ ಯಾರು ಈ ಥರ ಹೇಳಿದ್ರು, ಈ ಥರ ರ್ಯಾಪಿಡೋ ಬಂದಿದ್ದಪ್ಪ, ನೀನು ಓಡಿಸಿ ನೋಡು, ದುಡ್ಡು ಜಾಸ್ತಿ ಇದೆ, ನಿನಗೆ ಸ್ವಲ್ಪ ಫ್ರೀ ಸಿಗುತ್ತೆ. ಯಾಕೆಂದರೆ ಸೆಕ್ಯೂರಿಟಿ ಕೆಲಸದಲ್ಲಿ ಇವಾಗ ನೋಡಿ, ನಾವು ಡೇ ಕೆಲಸ ಮಾಡ್ತಾ ಇರ್ತೀವಿ ತಿಳ್ಕೊಳ್ಳಿ, 12 ಅವರ್ ಡ್ಯೂಟಿ. ನೈಟ್ ಒಂದು ಬಂದಿಲ್ಲ, ನೈಟ್ ಕಂಟಿನ್ಯೂ ಮಾಡಬೇಕು. ಮಾರನೇ ದಿನ ತಿರ್ಗಾ ನಮ್ಮ ಶಿಫ್ಟ್ ಮಾಡಬೇಕು. ಅವಾಗ ನೋಡಿ ಎಷ್ಟು ಅವರ್ ಡ್ಯೂಟಿ ಅಂತ, ಸಂಬಳನೂ ಕಡಿಮೆ. ಆಮೇಲೆ ಇದರೆಲ್ಲ ಹಂಗೂ ನಾನು ಕಷ್ಟಪಟ್ಟು ಮಾಡ್ತಾ ಇದ್ದೆ, ಏನೋ ನಾವು ಮುಂದಕ್ಕೆ ಬರಬೇಕು, ಬೇರೆಯವ್ರ ಥರ ಚೆನ್ನಾಗಿ ಓಡಾಡಬೇಕು ಅಂತ. ಸರಿ, ರ್ಯಾಪಿಡೋ ಬಂದಮೇಲೆ ಯಾರು ಹೇಳಿದ್ರು ಈ ಥರ ರ್ಯಾಪಿಡೋ ಮಾಡಿ ನೋಡು ಅಂತ. ಆಮೇಲೆ ನಾನು ಕೆಲಸ ಬಿಟ್ಟು ಟೂ ವೀಲರಲ್ಲಿ ಹೆಂಗೋ ಗಾಡಿ ತೊಗೊಂಡಿದ್ದೆ, ಅದರಲ್ಲಿ ನಾನು ರ್ಯಾಪಿಡೋ ಮಾಡೋಕ್ಕೆ ಶುರು ಮಾಡಿದೆ. ನಾನು ರ್ಯಾಪಿಡೋ ಹತ್ರ ಒಂದು 3 ವರ್ಷದಿಂದ ಬೈಕ್ ಟ್ಯಾಕ್ಸಿ ಮಾಡ್ತಾ ಇದ್ದೀನಿ. ಇವಾಗ ಅದರಲ್ಲಿ ನನಗೆ ಎಷ್ಟು ಫ್ರೀಡಮ್ ಸಿಕ್ಕಿದೆ ಅಂದರೆ, ನಾನು ಸೆಕ್ಯೂರಿಟಿ ಕೆಲಸ ಮಾಡ್ತಾ ಇರುವಾಗ ಒಂದು ರಜೆ ಕೇಳಿದ್ರೆ ಕೊಡಲ್ಲ, ರಜೆ ಕೇಳಿದ್ರೆ ಕೆಲಸ ಬಿಟ್ಟು ಹೋಗುತ್ತಾರೆ. ನಾನು ಬೇರೆ ಕೆಲಸ ಓದಕ್ಕೆ ಬೇರೆ ಕೆಲಸ ಕೊಡಲ್ಲ. ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ನೈಟ್ ಮಾಡಿ ಡೇ ಮಾಡಬೇಕು. ಮಾರನೇ ದಿವಸ ನಾನು ನೋಡಿ ಇಷ್ಟೊಂದು ಪ್ರಾಬ್ಲಮ್ ಇದೆ. ಆಮೇಲೆ ನಾನು ಇದು ರ್ಯಾಪಿಡೋ ಮಾಡಿದ್ಮೇಲೆ, ಬೈಕ್ ಟ್ಯಾಕ್ಸಿ ಮಾಡಿದ್ಮೇಲೆ ನನಗೆ ಫುಲ್ಲು ಫ್ರೀಡಮ್ ಬಂತು. ಮನೇಲಿ ಏನೇ ಕೆಲಸ ಇತ್ತಾ, ಸ್ಕೂಲ್ ಮಕ್ಕಳು ಕರ್ಕೊಂಡು ಹೋಗ್ಬೇಕಾ, ಅದೆಲ್ಲ ಮಾಡಿಕೊಂಡು ನಾನು ಆರಾಮಾಗಿ ಮಾಡ್ಬೋದು. ನಾನು ಒಂದು ಗಾಡಿ ತಗೊಳ್ಳೋಕ್ಕೆ 4 ವರ್ಷ ಆಗಿದೆ ಸೆಕ್ಯೂರಿಟಿ ಕೆಲಸ ಮಾಡೋಕ್ಕೆ. ಅದೇ ನಾನು ರ್ಯಾಪಿಡೋನಲ್ಲಿ ರ್ಯಾಪಿಡೋಗೆ ಬಂದಮೇಲೆ ನಾನು ಇನ್ನೊಂದು ಗಾಡಿ ತಗೊಂಡೆ. 6 ತಿಂಗಳಲ್ಲಿ ನಾನು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡಿ ಇನ್ನೊಂದು ಗಾಡಿ ತಗೊಂಡೆ. ಆವಾಗ ನೋಡಿ, ನೀವು ನನ್ನ ಜಾಗದಲ್ಲಿ ಇಟ್ಕೊಂಡು ಯೋಚನೆ ಮಾಡಿ. ನೀವು ಅಂಥ ಪರಿಸ್ಥಿತಿಯಲ್ಲಿ ಇದ್ರೆ ನೀವು ಏನು ಕೆಲಸ ಮಾಡ್ತೀರಾ? ಸೆಕ್ಯೂರಿಟಿ ಮಾಡ್ತೀರಾ, ಬೈಕ್ ಟ್ಯಾಕ್ಸಿ ಮಾಡ್ತೀರಾ? ಯಾವ್ದು ಒಳ್ಳೇದು ಹೇಳಿ? ಆಯ್ತಾ ಮಾತಾಡಿದಲ್ಲ? ಆಯ್ತು ಸರ್. ಈಗ ನೀವು ಮಾತಾಡ್ಬೇಕಾದ್ರೆ ನಾನು ಮಧ್ಯದಲ್ಲಿ ಏನೂ ಮಾತಾಡಿಲ್ಲ. ಇಲ್ಲ ಏನಿಲ್ಲ, ನಾನು ನಿಮ್ದು ಫುಲ್ ಕೇಳ್ಕೊಂತೀನಿ, ಮಾತಾಡಿ ಸರ್. ನಾನು ಮಾತಾಡುವಂತ ಸಂದರ್ಭದಲ್ಲಿ ನಾನು ನಿಮ್ಮನ್ನ ಏನ್ರಿ ಅಂತೀನಿ, ಅವಾಗ ಅದಕ್ಕೆ ರಿಪ್ಲೈ ಕೊಡಿ. ಮತ್ತೆ ಸುಮ್ಮನಾಗಿ, ಮತ್ತೆ ನಾನು ನಿಮ್ಮನ್ನ ಮಾತಾಡೋ ಟೈಮಲ್ಲಿ ಏನ್ರಿ ಅಂತ ಕೇಳ್ತೀನಿ, ಅದಕ್ಕೆ ರಿಪ್ಲೈ ಕೊಡಿ, ಆಮೇಲೆ ಸುಮ್ಮನಾಗಿ. ಓಕೆ ಸರ್. ನಿಮ್ಗೆ ಮೊದಲನೇದಾಗಿ ಓದಕ್ಕೆ ಬರೆಯೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಿ, ಮತ್ತೆ ನಾನು ಸೆಕ್ಯೂರಿಟಿ ಕೆಲಸಕ್ಕೆ ಹೋಗ್ತಿದ್ದೆ ಅಂತ ಹೇಳಿದ್ರಿ. ಸೆಕ್ಯೂರಿಟಿ ಕೆಲಸದಲ್ಲಿ ನಿಮ್ಗೆ ಏನ್ ತೊಂದರೆಗಳಾಗ್ತಿದ್ದೆ ಅಂತ ಹೇಳಿದ್ರಿ, ಮತ್ತೆ ಆ ತೊಂದರೆಯಿಂದ ನನಗೆ ಮುಕ್ತಿ ಈ ಬೈಕ್ ಟ್ಯಾಕ್ಸಿ ಓಡಿಸೋದ್ರಿಂದ ಅನುಕೂಲ ಆಯ್ತು ಅಂತ ಇಷ್ಟೆಲ್ಲ ಹೇಳಿದ್ರಿ. ಕರೆಕ್ಟಾ? ಹೌದು ಸರ್. ನಾವು ಏನನ್ನ ಕೇಳ್ತಾ ಇದೀವಿ ಅನ್ನೋದನ್ನ ಸ್ಪಷ್ಟವಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈಗ ನೀವು ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ತಿದ್ರಿ, ಅಲ್ಲಿ ಏನ್ ಸಮಸ್ಯೆಗಳಿತ್ತೋ ಆ ಸಮಸ್ಯೆ ಅದು ನಿಮಗ್ ಮಾತ್ರ ಗೊತ್ತು. ಅದ್ರಲ್ಲಿ ಏನ್ ನೋವು ತಿಂತಿದ್ರಿ, ಅದ್ರಲ್ಲಿ ಏನ್ ಸಂತೋಷ ಆಯ್ತು ಅದು ನಿಮಗ್ ಮಾತ್ರ ಗೊತ್ತು. ಹೌದು ಸರ್.
ನೀವು ಬೈಕ್ ಟ್ಯಾಕ್ಸಿ ತಗೊಂಡ್ರಲ್ವಾ, ಹೌದು. ತಗೊಂಡಾದ್ಮೇಲೆ ಇನ್ನೂ ಒಂದು ಗಾಡಿನೂ ಕೂಡ ತಗೊಂಡಿದ್ದೀರಾ, ಸಂತೋಷ. ದುಡ್ದಿದ್ದೀರಾ, ಸಂತೋಷ. ಓಕೆ ಸರ್. ಇವಾಗ ನೀವು ನಿಮ್ಮ ಟೈಮು, ನಿಮ್ಗೆ ಎಷ್ಟು ಏಜು ಅಂತ ನಾನು ಕೇಳಲ್ಲ, ನಿಮ್ಮ ಟೈಮು ಚೆನ್ನಾಗಿದೆ ಸರ್. ಯಾಕೆ ಅಂದ್ರೆ ನೋಡಿ, ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಮನುಷ್ಯ ಚೆನ್ನಾಗಾಗ್ಬೇಕು, ಹಾಳಾಗ್ಬೇಕು ಅಂದ್ರೆ ಮನುಷ್ಯನ್ಗೆ ಮೇನ್ ಗ್ರಹ ಅಂತ ಬರ್ತದೆ, ಗ್ರಹಗತಿಗಳು ಅಂತ ಕರೀತಾರೆ. ಓಕೆ. ಗೊತ್ತಾ ಸರ್? ಗ್ರಹದ ಬಗ್ಗೆ ಗೊತ್ತಿಲ್ಲ ಸರ್ ನನಗೆ. ತಿಳ್ಕೊಳ್ಳಿ, ನಾನು ಹೇಳ್ತೀನಿ, ತಿಳ್ಕೊಳ್ಳಿ. ಆಯ್ತು, ಕ್ರಿಶ್ಚಿಯನ್, ಹಿಂದೂನೋ, ಮುಸ್ಲಿಮ್ಸ್ ವಿಚಾರ ತಿಳ್ಕೊಳ್ಳಿ. ಮನುಷ್ಯ ಅಷ್ಟೇ, ಜಾತಿ ನಾವುಗಳು ಮಾಡ್ಕೊಂಡ್ ಬಂದಿರೋದು, ಧರ್ಮ ನಾವುಗಳು ಮಾಡಿರೋದು. ಆದ್ರೆ ದೇವ್ರು ಮನುಷ್ಯನ ಗ್ರಹಗತಿಗಳ ಮೇಲೆ ಜೀವನನ ರೂಪಿಸಿರ್ತಾನೆ. ನಿಮ್ಗೆ ಗ್ರಹಗತಿಗಳು ಚೆನ್ನಾಗಿದ್ದಾಗ ನಿಮ್ಮ ಟೈಮ್ ಚೆನ್ನಾಗಿರುತ್ತೆ. ನೀವು ಎಂತದ್ದೇ ತಪ್ಪು ಮಾಡಿದ್ರು ಕೂಡ ನಿಮ್ಮ ಗ್ರಹಗತಿಗಳು ನಿಮ್ಮನ್ನ ಸೇವ್ ಮಾಡ್ತಾ ಇರ್ತದೆ. ಅದೇ ಮನುಷ್ಯನಿಗೆ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಯಾವಾಗ ಅಂದ್ರೆ, ಗ್ರಹಗತಿಗಳು ಅವನ ಒಂದು ಜನ್ಮ ರಾಶಿಯಲ್ಲಿ ಗ್ರಹಗತಿಗಳು ಸರಿಯಿಲ್ಲ ಅಂದಾಗ ಮನುಷ್ಯನ ಟೈಮ್ ಖರಾಬ್ ಆಗುತ್ತೆ. ಅವಾಗ ಅವ್ನು ಏನೇ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅದೆಲ್ಲವೂ ಕೂಡ ಕೆಟ್ಟದಾಗುವಂತ ರೀತಿಲೇ ಆಗ್ತಿರ್ತದೆ. ಅದಕ್ಕೆ ಕಾರಣ ಮೇನ್ ಗ್ರಹಗತಿಗಳು. ನಿಮ್ಮ ಗ್ರಹಚಾರ ಚೆನ್ನಾಗಿಲ್ಲದೆ ಹೋದಾಗ ನೀವು ಇವತ್ತು ನಿಮ್ ಪುಣ್ಯ, ನಿಮ್ ಟೈಮ್ ಚೆನ್ನಾಗಿದ್ದೀರಾ. ಅಪ್ಪಿ ತಪ್ಪಿ ಸರ್, ಟೂ ವೀಲರ್ ಅಲ್ಲಿ ಯಾರೋ ಒಬ್ಬರನ್ನ ನೀವು ರ್ಯಾಪಿಡೋದಲ್ಲಿ ಪಿಕಪ್ ಮಾಡಿದ್ರು, ಓಲಾದಲ್ಲಿ ಪಿಕಪ್ ಮಾಡಿದ್ರು, ಊಬರ್ ಅಲ್ಲೇ ಪಿಕಪ್ ಮಾಡಿದ್ರು, ಒಟ್ನಲ್ಲಿ ಬೈಕ್ ಅಲ್ಲಿ ಒಬ್ಬ ಪ್ರಯಾಣಿಕರನ್ನ ಪಿಕಪ್ ಮಾಡಿದ್ರಿ. ನೀವು ಇಷ್ಟು ವರ್ಷದಲ್ಲಿ ಹೆಂಗಸರನ್ನು ಪಿಕಪ್ ಮಾಡಿದೀರಾ, ಹೆಣ್ಮಕ್ಳುಗಳ್ನು ಪಿಕಪ್ ಮಾಡಿದೀರಾ, ಗಂಡಸರನ್ನು ಪಿಕಪ್ ಮಾಡಿದೀರಾ, ಗಂಡು ಮಕ್ಳುಗಳ್ನು ಪಿಕಪ್ ಮಾಡಿದೀರಾ ಅಲ್ವಾ? ವಯಸ್ಸಾದವ್ರನ್ನು ಪಿಕಪ್ ಮಾಡಿದೀರಾ ತಾನೇ? ಹೌದು. ಕರ್ಕೊಂಡು ಹೋಗ್ತಾ ಇದ್ರಿ ಸರ್, ಎಲ್ಲೋ ಒಂದ್ ಕಡೆ ಡ್ರಾಪ್ ಕರ್ಕೊಂಡು ಹೋಗ್ತಾ ಇದ್ರಿ. ಅಪ್ಪಿ ತಪ್ಪಿ ನೋಡಿ ಸರ್, ನಾನ್ ನಿಮ್ಗೆ ಹೇಳ್ತಾ ಇರೋದು ಯಾಕೆ ಅಂದ್ರೆ ನಾನು 2 ತರನೂ ಹೇಳಿದೀನಿ. ನಿಮ್ಗೆ ಒಳ್ಳೇದಿರ್ಬೋದು, ಆದ್ರೆ ಕೆಟ್ಟದ್ದು ಕೂಡ ಗ್ರಹಗತಿಗಳ ಮೇಲೆ ಇರ್ಬೋದು ಅಂತ. ಸರ್, ಅಪ್ಪಿ ತಪ್ಪಿ ಆ ವ್ಯಕ್ತಿ ಕೆಳಗಡೆ ಬಿದ್ದು ಕೈ ಕಾಲು ಮುರಿದೋಯ್ತು ಅಂತ ಅನ್ಕೊಳ್ಳಿ. ಈಗ ನೀವ್ ಹೇಳಿದ್ರಿ ಸ್ಕೂಲ್ ಮಕ್ಕಳನ್ನು ಕೂಡ ನಾನು ಪಿಕಪ್ ಮಾಡಿದೀನಿ ಅಂತ ನೀವ್ ಹೇಳಿದ್ರಿ. ಸರ್, ಒಂದು 10th ಸ್ಟ್ಯಾಂಡರ್ಡ್ ಹುಡುಗ ಚೆನ್ನಾಗಿ ಓದ್ತಾ ಇರ್ತಾನೆ, ಅವನ್ನ ಕರ್ಕೊಂಡು ಹೋಗ್ತಾ ಇರ್ತೀರಾ, ಕೆಳಗಡೆ ಬಿದ್ದೋದ ಸರ್, ಅವ್ನ್ ಕಾಲ್ ಮುರಿದೋಯ್ತು ಸರ್. ಕಾಲ್ ಮುರಿದೋದ್ಮೇಲೆ ನೀವೇನ್ ಮಾಡ್ತೀರಾ? ಆ ಮಗುನ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸ್ತೀರಾ. ಅದನ್ನ ಮಾನವೀಯತೆ ಅಂತ ಕರೀತಾರೆ. ನೀವು ಆ ಮಗುನ ಆಸ್ಪತ್ರೆ ಕರ್ಕೊಂಡೋಗಿ ಸೇರ್ಸಿದ್ಮೇಲೆ ಆಸ್ಪತ್ರೆಯವ್ರು ಏನ್ ಮಾಡ್ತಾರೆ, ಆ ಲೋಕಲ್ ಟ್ರಾಫಿಕ್ ಪೊಲೀಸ್ನವ್ರಿಗೆ ಫೋನ್ ಮಾಡ್ತಾರೆ, ಒಂದು ಆಕ್ಸಿಡೆಂಟ್ ಕೇಸ್ ಬಂದಿದೆ, ಬಂದು ನೀವು ಇಲ್ಲಿ ರಿಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ರಿಪೋರ್ಟ್ ಮಾಡಕ್ ಬಂದಂತ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಏನಪ್ಪಾ ಹೆಂಗೆ ನಿನ್ ಕಾಲ್ ಮುರಿದೋಯ್ತು ಅಂದ್ರೆ, ಅಂಕಲ್ ನೋಡಿ, ಇವ್ರು ಅಂಕಲ್ ನನ್ನ ಪಿಕಪ್ ಮಾಡಕ್ ಬಂದಿದ್ರು, XYZ ಆಪ್ ಅಲ್ಲಿ ಪಿಕಪ್ ಮಾಡಕ್ ಬಂದಿದ್ರು, ಅವ್ರ ಜೊತೆ ನಾನು ಹೋಗ್ತಾ ಇದ್ದೆ, ಹಿಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮುರಿದೋಯ್ತು, ಏನೋ ಬಿದ್ದು ಕಾಲ್ ಮುರಿದೋಯ್ತು ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತಾರೆ, ಆ ಮಗುವಿನ ತಂದೆ ತಾಯಿ ನಿಮ್ಮ ಮೇಲೆ FIR ಮಾಡ್ತಾರೆ ಆ ಮಗು ಮುಖಾಂತರ. FIR ಮಾಡಿದಾಗ ಏನಾಗುತ್ತೆ, ಪೊಲೀಸ್ನವರು ನಿಮ್ಮನ್ನ ಡಾಕ್ಯುಮೆಂಟ್ರಿಗಳನ್ನೆಲ್ಲ ತಗೊಂಡು ಸ್ಟೇಷನ್ ಹತ್ರ ಬನ್ನಿ ಅಂತ ಹೇಳಿ ನಿಮ್ ಗಾಡಿನೂ ಅಲ್ಲೇ ಇಸ್ಕೊಂತಾರೆ, ಅವ್ರು ಕೊಟ್ಟಿರೋ ಕೇಸನ್ನು ಕೂಡ ತಗೊಂತಾರೆ. ಪೊಲೀಸ್ನವ್ರು ಏನ್ ಮಾಡ್ತಾರೆ, ನಿಮ್ ಮೇಲೆ FIR ಮಾಡಿ ನಿಮ್ ಮೇಲೆ ಒಂದು ಏನೋ ಒಂದು ನೆಗ್ಲಿಜಿಯನ್ಸ್ ಡ್ರೈವಿಂಗ್ ಅಂತಾರೋ ಇನ್ನೊಂದು ಮತ್ತೊಂದು ಸೇರಿಸಿ ಸ್ಟೇಷನ್ ಬೇಲ್ ಮೇಲೆ ನಿಮ್ಮನ್ನು ನಿಮ್ ಗಾಡಿನೂ ರಿಲೀಸ್ ಮಾಡಿ ಕಳಿಸ್ಬಿಡ್ತಾರೆ. ಆ ಕುಟುಂಬದ ಫ್ಯಾಮಿಲಿ ಅವರು ನಿಮ್ಮೊಬ್ಬರು ಲಾಯರ್ನ ಇಟ್ಟು ನಿಮ್ ಮೇಲೆ ಒಂದು ಕೇಸ್ ಫೈಲ್ ಮಾಡ್ತಾರೆ. ಅಂದ್ರೆ ಈ FIR ನ ತಗೊಂಡೋಗಿ ಒಬ್ರು ಲಾಯರ್ಗೆ ಕೊಟ್ಟು, ಲಾಯರ್ ನಿಮ್ಮ ಒಂದು RC ಓನರ್ ಡೀಟೇಲ್ಸ್ ಎಲ್ಲ ಪೊಲೀಸ್ ಸ್ಟೇಷನ್ ಮುಖಾಂತರ ಅವ್ರಿಗೆ ಗೊತ್ತಿರುತ್ತೆ, ನಿಮ್ ಮೇಲೆ ಒಂದು ಪರಿಹಾರದ ಒಂದು ಕೇಸನ್ನ ಹಾಕ್ತಾರೆ. ನೀವ್ ಹೇಳಿದ್ರಲ್ಲ, ನಾನು ಸೆಕ್ಯೂರಿಟಿ ಕೆಲಸ ಬಿಟ್ಟು 2 ಸ್ಕೂಟರ್ ತಗೊಂಡೆ, ದುಡಿಮೆ ಮಾಡಿದೆ ಅಂತ. ಹಬ್ಬ ಅಂದ್ರೆ ನೀವ್ ಇಷ್ಟು ವರ್ಷದಲ್ಲಿ ಒಂದ್ 5 ಲಕ್ಷ ದುಡ್ದಿರ್ತೀರ ಸರ್, ಒಂದ್ 5 ಲಕ್ಷ ದುಡ್ದಿರ್ತೀರ. ಅಲ್ಲಿ ಲಾಯರ್ ಏನ್ ಮಾಡ್ತಾರೆ, ನೋಡಪ್ಪ ಆ ಮಗು 10ನೇ ಕ್ಲಾಸ್ ಓದ್ತಿದ್ದಂತ ಮಗು ಕಾಲ್ ಮುರಿದೋಗಿದೆ, ಆ ಹುಡುಗ ಮುಂದೆ ಓದಿ ಒಂದು ಉನ್ನತ ಸ್ಥಾನಕ್ಕೆ ಹೋಗಿ ಈ ತರ ಆಯ್ತಿದ್ದ, ಆ ತರ ಆಯ್ತಿದ್ದ, ಅವ್ನ್ ಬಿಟ್ರೆ ಈ ರಾಜ್ಯ CM ನೆಕ್ಸ್ಟ್ PM ಆಗ್ಬಿಡ್ತಾ ಇದ್ದ, ಅವ್ನ್ ಕಾಲ್ ಮುರಿದಾಕಿದ್ಯ ನೀನು ಇದಕ್ಕೆ ಪರಿಹಾರ ಕಟ್ಕೊಡ್ಬೇಕು, ತಗೋ ಒಂದ್ 80 ಲಕ್ಷ ಪರಿಹಾರ ಕಟ್ಕೊಡು ಅಂತ ಹೇಳಿ ನಿಮ್ ಮೇಲೆ ಕೇಸ್ ಮಾಡ್ತಾರೆ. ನೀವು ಕೋರ್ಟ್ಗೆ ಹೋದಾಗ ಏನಾಗುತ್ತೆ, ಜಡ್ಜ್ ಸಾಹೇಬ್ರು ನಿಮ್ಮನ್ನ ಕೇಳ್ತಾರೆ, ಏನಪ್ಪಾ ನೀನ್ ಹೆಂಗೆ ಇದನ್ನ ಕರ್ಕೊಂಡು ಹೋದೆ ಅಂತ. ಸ್ವಾಮಿ, ನಾನು ರ್ಯಾಪಿಡೋದಲ್ಲಿ ಬುಕ್ ಮಾಡಿದ್ರು, ನನ್ನ ಓಲಾದಲ್ಲಿ ಬುಕ್ ಮಾಡಿದ್ರು, ನನ್ನ ರ್ಯಾಪಿಡೋ ಓಲಾದಲ್ಲಿ ಬುಕ್ ಮಾಡಿರೋದ್ರಿಂದ ನಾನೇನ್ ಮಾಡಿದೆ, ಅವ್ರನ್ನ ಕರ್ಕೊಂಡು
ಈ ತರ ಹೋಗ್ತಾ ಇದೆ, ಹಿಂಗೆ ಆ ಮಗುಗೆ ಹಿಂಗ್ ಬಿದೋಗಿ ಕಾಲೇಟಾಯ್ತು ಅಂತ ಹೇಳ್ತೀರಾ. ಸರಿನಪ್ಪ, ಆಯ್ತು, ನಿನ್ಗೆ ರಕ್ತ ಸಂಬಂಧಿಕ ಅಲ್ಲ ಇವನು, ನಿನ್ನ ಹತ್ರ ಇರೋದು ವೈಟ್ ಬೋರ್ಡ್ 2 ವೀಲರ್ ಬೈಕು. ನೀನ್ ಹೆಂಗೆ ಈ ಹುಡುಗನ್ನ ಪಿಕಪ್ ಮಾಡಕ್ ಸಾಧ್ಯ? ಸ್ವಾಮಿ ನನಗೆ ಗೊತ್ತಿಲ್ಲ ಸ್ವಾಮಿ, ನಾನು ಓಲಾ ಊಬರ್ ಈ ತರದ ಸಂಸ್ಥೆಯಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೆ, ಅವರು ಹಿಂಗ್ ಕೊಟ್ಬಿಟ್ರು ಪಿಕಪ್ ಅಂತ ಹೇಳ್ತಾರೆ. ನೀವ್ ಹೇಳ್ತೀರಾ, ನೋಡಪ್ಪ ನೀನ್ ಫಸ್ಟ್ ಕಾನೂನು ತಿಳ್ಕೊ, ವೈಟ್ ಬೋರ್ಡ್ ಬಂದು ನಿನ್ನ ಸ್ವಂತ ಬಳಕೆಗೆ ಬಳಸ್ಕೊಳ್ಳೋ ಅಂತ ಗಾಡಿ. ನೀನ್ ಅದನ್ನ ಇನ್ನೊಬ್ರನ್ನ ಕರ್ಕೊಂಡು ಹೋಗೋದಾಗಿರ್ಲಿ, ಇನ್ನೊಬ್ರನ್ನ ಬಿಡೋದಾಗಿರ್ಲಿ ಮಾಡ್ಬೇಕು ಅಂದ್ರೆ ನಿನ್ನ ಬೈಕು ಕಮರ್ಷಿಯಲ್ ಬೈಕ್ ಆಗಿರ್ಬೇಕು. ನೀನು ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ನ ಹೊಂದಿರ್ಬೇಕು. ಆಗ ಮಾತ್ರ ನೀನು ಒಬ್ಬ ವ್ಯಕ್ತಿನ ಇನ್ನೊಂದ್ ಕಡೆಗೆ ಬಿಡೋದಕ್ಕೆ ನಿನ್ಗೆ ಅನುಮತಿ ಕೊಟ್ಟಿರ್ತೀವಿ ಪರ್ಮಿಟ್ ಮುಖಾಂತರ. ಸರಿನಾ? ನಿನ್ನ ಒಂದು ಗಾಡಿಯ ಇನ್ಶೂರೆನ್ಸ್ ಕಂಪ್ನಿ ಅವರು ನಾವ್ ಯಾವ್ದೇ ಕಾರಣಕ್ಕೂ ಈ ಗಾಡಿಗೆ ನಾವು ಕ್ಲೈಮ್ ಕೊಡೋದಿಲ್ಲ, ಅಂದ್ರೆ ಈ ಪರಿಹಾರನ ನಾವು ಕಟ್ಕೊಡೋದಿಲ್ಲ ಅಂತ ಹೇಳಿ ಇನ್ಶೂರೆನ್ಸ್ ಕಂಪ್ನಿ ಅವರು ಹೇಳ್ಬಿಡ್ತಾರೆ. ಆಗ ನೀವು 80 ಲಕ್ಷ ರೂಪಾಯಿ ಪರಿಹಾರನ ಕಟ್ಕೊಡ್ಬೇಕು. ಯಾರಿಗೆ? ಈ ಕಾರ್ ಮುರಿದೋಗಿದೆಯಲ್ಲ ಹುಡುಗನ್ಗೆ 80 ಲಕ್ಷ ಪರಿಹಾರನ ನೀವು ಕಟ್ಕೊಡ್ಬೇಕು. ಇದು ನಿಮ್ಗೆ ಗೊತ್ತಿದ್ಯಾ ಗೊತ್ತಿಲ್ವಾ? ನಾನು ತುಂಬಾ ನಿಮ್ಮ ವಿಡಿಯೋನಲ್ಲೇ ನಾನು ನೋಡಿದ್ದೀನಿ. ಇದು 2-3 ವಿಡಿಯೋನಲ್ಲಿ ನೀವು ಈ ಮಾತು ಹೇಳಿದ್ದೀರಾ, ನಾನು ನೋಡಿದ್ದೀನಿ ಅದನ್ನ. ನಿಮ್ಮ ಜೀವನದಲ್ಲಿ ಟೈಮ್ ಚೆನ್ನಾಗಿರೋದ್ರಿಂದ ಯಜಮಾನ್ರೆ ನಿಮ್ಗೇನು ಆತರ ಘಟನೆ ನಡೆದಿಲ್ಲ. ಸರಿನಾ? ಬೆಂಗಳೂರಿನಲ್ಲಿ ಈ ಬೈಕ್ ಟ್ಯಾಕ್ಸಿಗಳನ್ನ ಬಳಸ್ಕೊಂಡು ಕೆಲವರು ತುಂಬಾ ಜನ ಆಕ್ಸಿಡೆಂಟಲ್ ಡೆತ್ ಆಗಿದ್ದಾರೆ. ಆ ಡೆತ್ ಆಗಿರೋ ಕೇಸ್ಗಳು ಯಾವ್ದಾದ್ರು ಒಂದ್ 2-3 ಹೋಗಿ ಕಣ್ಣಿಂದ ನೋಡ್ಕೊಂಡ್ ಬನ್ನಿ. ಆ ಡೆತ್ ಆಗಿರೋ ಫ್ಯಾಮಿಲಿ ಅವರು ಇವ್ರ ಮೇಲೆ ಏನ್ ಕೇಸ್ ಮಾಡಿದ್ದಾರೆ, ಈ 2 ವೀಲರ್ ಓಡಿಸ್ತಿದ್ದಂತವನು ಅವ್ರಿಗೆ ಎಷ್ಟು ಪರಿಹಾರ ಕಟ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಅವ್ರ ಕುಟುಂಬದವರು ಇವ್ರ ಮೇಲೆ ಕೇಸ್ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನೀವು ನೋಡ್ಕೊಂಡ್ ಬಂದಾಗ ಏನಾಗುತ್ತೆ, ನೀವು ಹೇಳಿದ್ರಲ್ಲ ನಾನ್ ಸೆಕ್ಯೂರಿಟಿ ಕೆಲಸ ಮಾಡ್ತಿದ್ದೆ, ನಾನು ಈ ತರ ಗಾಡಿ ತಗೊಂಡೆ, ಇದರಿಂದ ನನ್ಗೆ ಒಳ್ಳೇದಾಯ್ತು ಅಂತ. ಇದು ಹರ್ಷದ ಕೂಳು ಅಂತಾರೆ, ಇದನ್ನ ಹರ್ಷ. ನೀವ್ ಇವಾಗ ಏನ್ ಹೇಳಿದ್ರಿ, ಈ ಬೈಕ್ ಟ್ಯಾಕ್ಸಿ ವೈಟ್ ಬೋರ್ಡ್ ಅಲ್ಲಿ ಪ್ರಯಾಣಿಕರನ್ನ ಕರ್ಕೊಂಡೋಗಿ ಈ ತರ ದುಡ್ಡು ಸಂಪಾದನೆ ಮಾಡೋದು, ಇದು ಹರ್ಷದ ಸಂಪಾದನೆ. ನಾವು ಹರ್ಷ ಮೀನ್ಸ್ ಆ ಸಂದರ್ಭದಲ್ಲಿ ಈಗ ಒಬ್ಬ ರೈತ ಏನ್ ಮಾಡ್ತಾನೆ, ಬೆಳೆ ಬೆಳೆದಿರ್ತಾನೆ ಸರ್, ರಾಗಿನೋ ಭತ್ತನೋ ಏನೋ ಒಂದ್ ಬೆಳೆದಿರ್ತಾನೆ. ಆ ಬೆಳೆ ಇವತ್ತು ಕುಯ್ದ್ಬಿಟ್ಟು ಮೆದೆಗ್ ಹಾಕ್ಬೇಕು ಅಂದ್ರೆ ಆ ಬೆಳೆನ ತೆಗಿಬೇಕು ಇವತ್ತು. ಸರ್ ಮೋಡ ಕೌಕೊಂಡ್ಬಿಟ್ಟಿರ್ತದೆ, ಮಳೆ ಬರೋ ಅಂತ ಇವತ್ತು ಸಿಚುವೇಶನ್. ಅದು ಕುಯ್ದಿಲ್ಲ, ಮಳೆ ಬರ್ತಾ ಇರುತ್ತೆ, ಯಾರೋ ಒಬ್ಬ ಬರ್ತಾನೆ, ಮಗ ಇವತ್ ಕುಯ್ಲಿಲ್ಲ ಅಂದ್ರೆ ಮಳೆ ಬಂದ್ಬಿಟ್ರೆ ಏನೋ ಮಾಡೋದು ಹೆಂಗೋ ಅಂತ ಈ ರೈತ ಕೇಳ್ತಾನೆ. ಅವ್ನು ಹೇಳ್ತಾನೆ, ಲೇ ಏನಾಗಲ್ಲ ಬಾರ ಹೋಗ್ಬಿಟ್ಟು ಮದ್ವೆ ಊಟ ಮಾಡ್ಕೊಂಡ್ ಬಂದ್ಬಿಡೋಣ ಅಂತ ಹೇಳಿ ಮದ್ವೆ ಊಟ ಕರ್ಕೊಂಡು ಹೋಗ್ತಾನೆ. ಅವ್ನ್ಗೆ ಒಂದು ದಿನದ ಮದ್ವೆ ಊಟದ ಖುಷಿ, ಅದು ಹರ್ಷದ ಕೂಳು. ಇದು ರಾಗಿ ತೆನೆ ಕುಯ್ದ್ಬಿಟ್ಟು ಇಲ್ಲ ಭತ್ತದ ತೆನೆ ಕುಯ್ದ್ಬಿಟ್ಟು ಎತ್ತಿ ಕದಾಯ್ತಲ್ಲ, ಇದು ವರ್ಷದ ಕೂಳು. ಅವ್ನು ವರ್ಷ ಪೂರ್ತಿ ಹೊಟ್ಟೆ ತುಂಬಾ ಊಟ ಮಾಡೋದು. ಹಂಗೆ ನೀವು ಹರ್ಷದ ಕೂಳಿಂದ ಬಿದ್ದಿದ್ದೀರಾ. ಹಂಗಾಗಿ ನಿಮ್ಗೆ ನಿಮ್ ಪರಿಸ್ಥಿತಿಗಳು, ನಿಮ್ ಕಷ್ಟ ಕಾರ್ಪಣ್ಯಗಳನ್ನ ಇದು ನಿವಾರಣೆ ಮಾಡ್ಬಿಟ್ಟೈತೆ ಅಂತ ನೀವು ತಿಳ್ಕೊಂತಿದ್ದೀರಾ. ಮುಂದೆ ನಿಮ್ಮ ಗ್ರಹಚಾರ ಕೆಟ್ಟಾಗ ಅದಕ್ಕೆ 10 ಪಟ್ಟಷ್ಟು ನಾವು ಕಷ್ಟದೊಳಗೆ ಸಿಗಾಕಂತೀವಿ ಅನ್ನೋ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ನೀವು ಬೈಕ್ ಟ್ಯಾಕ್ಸಿಯಲ್ಲಿ ನೀವು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ಬೇಡಿ, ಬೈಕ್ ಟ್ಯಾಕ್ಸಿ ನೀವು ಮಾಡಬೇಡಿ ಅಂತ ನಾವ್ ಹೇಳ್ತಿಲ್ಲ. ಅದಕ್ಕೆ ಅಂತಾನೆ ಪರ್ಮಿಟ್ ಕೊಟ್ಟಿರ್ತಾರೆ. ಅದು ಯಾವ ಗಾಡಿ ಕೊಟ್ಟಿರ್ತಾರೆ, ಎಲ್ಲೋ ಬೋರ್ಡ್ ಕೊಟ್ಟಿರ್ತಾರೆ. ಅದು ಎಲ್ಲಾ ಗಾಡಿಗೂ ಕೊಡಲ್ಲ, ಪ್ಯಾಸೆಂಜರ್ ಸೇವೆ ಮಾಡೋದಕ್ಕೆ ಅಂತಾನೆ ಇರೋ ಗಾಡಿ ಕೊಡ್ತಾರೆ. ನಿಮ್ 2 ವೀಲರ್ಗಳನ್ನ ನೀವು ಎಲ್ಲೋ ಬೋರ್ಡ್ ಮಾಡಿಸ್ಕೊಳ್ಳಿ. ನೀವು ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ತಗೊಳ್ಳಿ. ನಿಮ್ ಬೈಕಲ್ಲೂ ಕೂಡ ಪ್ರಯಾಣಿಕರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗೋ ತರ ವ್ಯವಸ್ಥೆ ಮಾಡ್ಕೊಳ್ಳಿ. ನಾವ್ ಅದನ್ನೇ ಕೇಳ್ತಾ ಇರೋದು. ನಾವು ಮಾತ್ರ ಲೀಗಲ್ ಆಗಿರ್ಬೇಕು, ನಾವು ಮಾತ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು, ನಾವು ಜನನೇ ಹೊಡಿತಾ ಇರೋದು. ಇವ್ರು ವೈಟ್ ಬೋರ್ಡ್ ಅಲ್ಲಿ ಮನ್ಸು ಬಂದಂಗ ಅವ್ರನ್ನೆಲ್ಲ ಕರ್ಕೊಂಬಂದ್ ದುಡಿಮೆ ಮಾಡ್ಕೊಂತಿದ್ರೆ ನಾವ್ ಯಾಕ್ರಯ್ಯ ಇದನ್ನೆಲ್ಲ ಕಟ್ಬೇಕು ಅಂತ ನಾವು ಕೇಳ್ತಾ ಇರೋದು. ಓಕೆ. ಇಲ್ಲ ಸರ್, ತುಂಬಾ ಜನ ಆಟೋವರು ಒಂದೇ ಮಾತು ಹೇಳೋದು ಏನಂತಂದ್ರೆ, ನಾವು ಟ್ಯಾಕ್ಸ್ ಕಟ್ತೀವಿ, ನಾವು ಎಲ್ಲ ಮಾಡ್ತೀವಿ, ನೀವು ಏನ್ ಕಟ್ಟೋದು ದುಡಿತೀರ ಅಂತ. ಅದೇ ಇನ್ನೊಂದು ಟೈಮಲ್ಲಿ ಅದೇ ಆಟೋದವರು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ. 4 ದಿನ ಗೌರ್ಮೆಂಟ್ಗೆ ಅವ್ರ ಕಳ್ಳರು ಅದು ಆ ಥರ ಈ ಥರ ಅಂದ್ಬಿಟ್ಟು ಬಿಡ್ತಾರೆ. ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಲ್ಲ. ಏನಂತಂದ್ರೆ ಅವ್ರ ಕಳ್ಳರು, ಅವ್ರು ತಿಂತಾರೆ, ಅವ್ರ ಮನೆ ಇದು ಮಾಡ್ತಾರೆ, ನಾನು ಟ್ಯಾಕ್ಸ್ ಕಟ್ಟದೆ ನಾನು ಓಡಿಸ್ತೀನಿ.
ನಾವು ನಾನ್ ಕ್ಯಾಶ್ ಕರೆದೇ ಓಡಿಸ್ತಾರಿಗೆ ನಿಮ್ಮವ್ರಿಗೆ ನಿಮ್ಮ ಆಟೋದವ್ರಿಗೆ ಹೊಟ್ಟೆ ಕಿಚ್ಚು. ನಾನ್ ಕೊಡ್ತಾ ಇದ್ದೀನಿ, ಅವ್ನು ಕೊಡಲ್ಲ. ಹೇಳ್ತೀನಿ ಕೇಳೋಣ. ಇಲ್ಲಿ ಆಟೋದವ್ರು ಹೊಟ್ಟೆ ಕಿಚ್ಚೋ, ರಾಜಕಾರಣಿಗಳು ಸರಿ ಇಲ್ವೋ, ಅದೆಲ್ಲ ಖಾಲಿ ಬಾಯಿ ಮಾತಲ್ಲಿ ಹೇಳ್ಬೋದು ಅಷ್ಟೇ. ನಾವು ನಮ್ಮ ಮೇಲೆ FIR ಗಳಾಗಿ ಕೋರ್ಟ್ ಅಲ್ಲಿ ಕೇಸ್ ಹೋಗಿ ನಿಂತ್ಕೊಂತು ಅಂದಾಗ ನೀವ್ ಈ ಕತೆಗಳನ್ನ ಜಡ್ಜ್ ಮುಂದೆ ಹೇಳಿದ್ರೆ ಕಾನೂನು ಏನಿದೆಯೋ ಅದನ್ನ ಮಾತ್ರ ಮಾತಾಡ್ತಾರೆ ಜಡ್ಜು. ಇಲ್ಲಿ ಯಾರೋ ಆಟೋದವ್ರು ಹಂಗೆ ಹೇಳ್ತಾರೆ, ಟ್ಯಾಕ್ಸ್ ಕಟ್ಟು ಅಂತಾರೆ, ಅವೆಲ್ಲ ಖಾಲಿ ಮಾತುಗಳಷ್ಟೇ. ಅವೆಲ್ಲ ಉಪ್ಪಿಗೂ ಬರಲ್ಲ, ಮೆಣಸಿನ್ಕಾಯಿಗೂ ಬರಲ್ಲ. ಉಪ್ಪಿಗೂ ಮೆಣಸಿನ್ಕಾಯಿ ಬರೋದೇನು? ನಮ್ ಕಾನೂನಲ್ಲಿ ಏನಿದೆಯೋ ಅದೇ ಉಪ್ಪಿಗೂ ಮೆಣಸಿನ್ಕಾಯಿಗೂ ಬರೋದು. ಅದನ್ನ ನಾವು ನಿಮ್ಗೆ ಮನದಟ್ಟು ಮಾಡ್ಕೊಡ್ತಿರೋದು. ನೀವು ಸಾರ್ ನಾವ್ ಹಿಂಗೆಲ್ಲ ಇದ್ದೋರು, ನಾವ್ ಇಷ್ಟು ಕಷ್ಟ ಅನ್ಭವಿಸಿದ್ದು, ಈ ಗಾಡಿ ತಗೊಂಡ್ಮೇಲೆ ಹಿಂಗೆಲ್ಲ ಸಂಪಾದನೆ ಮಾಡ್ಬಿಟ್ಟು ಅಗ್ರಿಗುರು ಈ ತರ ಸಮಸ್ಯೆ ಸಿಲುಕಿರೋರ್ದು ಕೂಡ ನೋಡ್ಬೇಕಲ್ಲ. ಇಲ್ಲಿ ಒಳ್ಳೇದು ಕೆಟ್ಟದ್ದು ಎರಡನ್ನೂ ಕೂಡ ನೋಡ್ಬೇಕಲ್ಲ. ಸರಿ, ಓಕೆ ಸರ್. ನಂದು ಇನ್ನೊಂದು ಒಂದೇನು ಮಾತು, ಇವಾಗ ನಮ್ಗೆ ಆಕ್ಸಿಡೆಂಟ್ ಆದ್ರೆ ನಮ್ಗೆ ಈ ತರ ಆಗುತ್ತೆ, ಹಿಂದೆವರೆಗೆ ಏನಾದ್ರು ಪರಿ ಆಗುತ್ತೆ, ನಾವು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಜೈಲ್ಗೆ ಹೋಗ್ಬೇಕು ಅಂತ, ಅದಕ್ಕೋಸ್ಕರ ನೀವು ಇದನ್ನ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದ್ದೀರಾ. ನೀವು ಬ್ಯಾನ್ ಮಾಡೋ ಅಂತ ಹೇಳೋದ್ ಬದಲು ನೀವು ಮುಂದೆ ಸಮಾಜದಲ್ಲಿ ಒಂದು ಗೊತ್ತಿರೋದು ಗುರ್ತಾಗಿದ್ದೀರಾ, ಒಳ್ಳೆ ಚೆನ್ನಾಗಿ ಓದಿರ್ತೀರಾ, ಕಾನೂನೆಲ್ಲ ಗೊತ್ತಿರ್ತದೆ ನಿಮ್ಗೆ. ನೀವು ಇದಕ್ಕೆ ಇದನ್ನ ಬಂದ್ ಮಾಡ್ಸೋದ್ ಬದಲು ಇದರಿಂದ ಸಾವಿರ ಅಂತ ದುಡಿತಾ ಇದಾರೆ. ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀವು ಒಂದು ರೂಲ್ಸ್ ತಕೊಂಡ್ ಬನ್ನಿ ಅಂತ ನೀವು ಗೋರ್ಮೆಂಟ್ ಪ್ರೆಷರ್ ಹಾಕೋದ್ ಬದಲು ನೀವು ನಮ್ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ ಅಂತ ಹೇಳೋದು ತಪ್ಪಲ್ಲ ಸರ್? ಹಲೋ, ನಿಮ್ಮನ್ನ ಸ್ಟಾಪೇ ಮಾಡಿ ಅಂತ ಹೇಳೋದು ತಪ್ಪು ಅಂತನಾ? ಇವಾಗ ಒಂದ್ ನಿಮಿಷ ಇರ್ರಿ, ಇಲ್ಲಿ ಹೇಳೋದನ್ನ ಕೇಳಿಸ್ಕೊಳ್ರಿ. ಈಗ ನಮ್ದು ಯೆಲ್ಲೋ ಬೋರ್ಡ್ ಕಾರ್ ಇದೆ. ಓಕೆ. ನಮ್ ಗಾಡಿಗೆ GPRS ಪ್ಯಾನಿಕ್ ಬಟನ್ 15,000 ರೂಪಾಯಿ ಕೊಟ್ಟು ಹಾಕ್ಸ್ಕೊಬೇಕು ನಾವುಗಳೆಲ್ಲ. ಓಕೆ. ಅದರಿಂದ ನಮ್ಗೆ ಏನ್ ಉಪಯೋಗ ಆಗುವಂತ ರೀತಿಲಿ ನಾವು ಬಂಡವಾಳ ಹಾಕ್ತಿದೀವಿ ಅಂದ್ರೆ ಅದನ್ನ ಕಾರ್ಯರೂಪಕ್ಕೆ ಬರುವಂತ ರೀತಿಲಿ ಕೆಲಸ ಮಾಡ್ರಿ ಅಂತ ನಾವು ಕೇಳ್ಬೋದು. ನಿಮ್ಮ 2 ವೀಲರ್ ಇಂದ ನಮ್ಗೆ ನಿಮ್ಗೆ ಕಾನೂನು ರೂಪಿಸ್ಕೊಡೋದ್ರಿಂದ, ನಿಮ್ಗೆ ಒಳ್ಳೇದ್ ಮಾಡ್ಕೊಡೋದ್ರಿಂದ ನಮ್ಮ ಆಟೋ ಡ್ರೈವರ್ಗೆ, ಕ್ಯಾಬ್ ಡ್ರೈವರ್ಸ್ಗೆ ನಮ್ಗೆ ಏನ್ ಆಗ್ಬೇಕಾಗಿಲ್ಲ. ಅದು ಯಾರು ಮಾಡ್ಬೇಕಾಗಿದೆ. ಇವಾಗ ನೀವ್ ಹೇಳಿದ್ರಲ್ಲ, ಸ್ವಾಮಿ ನಾನ್ ಸೆಕ್ಯೂರಿಟಿ ಕೆಲ್ಸಕ್ಕೆ ಹೋಗ್ತಿದ್ದೆ, ನಾನು ಹಿಂಗಿದ್ದೋ ಹಿಂಗ್ ಮಾಡ್ಕೊಂಡೆ, ನನ್ಗೆ ಯೆಲ್ಲೋ ಬೋರ್ಡ್ ನ ಮಾಡ್ಕೊಡಿ ಅಂತ ಹೇಳಿ ನೀವು ಕೇಳ್ಬೇಕು ಕೋರ್ಟ್ ಅನ್ನ. ನಾವ್ ಯಾಕೆ ನೀವು ಯೆಲ್ಲೋ ಬೋರ್ಡ್ ಮಾಡ್ಕೊಡಿ ಅಂತ ಕೇಳ್ಬೇಕು ಸರ್? ನನ್ ಪ್ರಕಾರ ನೋಡಿ, ನಮ್ಮಂತವ್ರು ಕೇಳಿದ್ರೆ ಸರ್ಕಾರ ಕೇಳಲ್ಲ ಸರ್. ಅದೇ ನೋಡಿ, ನೀವು ಒಂದು ಯೂಟ್ಯೂಬ್ ನಡೆಸ್ತಾ ಇದ್ದೀರಾ. ಒಂದ್ ನಿಮಿಷ ಇರಿ, ನಾನು ಹೇಳ್ತೀನಿ ಕೇಳಿ ಸರ್. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಕ್ ಇಷ್ಟಕ್ಕೆ ನನ್ನ ಮಾತನ್ನ ಜಡ್ಜ್ ಸಾಹೇಬ್ರು ಕೇಳ್ಬಿಡೋದಾಗಿರ್ಲಿ, ಇಲ್ಲ ವಿಧಾನಸೌಧದಲ್ಲಿ ಕಲಾಪ ನಡೆದಾಗ ಆ ಮಾತನ್ನ ಕೇಳಿಸ್ಕೊಂಡ್ಬಿಟ್ಟು ಅವ್ರ ಆ ಕಲಾಪದಲ್ಲಿ ಈ ವಿಚಾರನ ಚರ್ಚೆ ತೆಗೆದ್ಬಿಟ್ಟು ಅದಕ್ಕೊಂದು ಕಾನೂನು ಮಾಡೋದಾಗಿರ್ಲಿ, ಅವೆಲ್ಲ ಇರಲ್ಲ. ನಾವು ಯೂಟ್ಯೂಬ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನಕ್ಕೆ ಆಗ್ತೀವಿ ಅಂದ್ರೆ ಹೇಳ್ತೀವಿ ಕೇಳಿ ಜನ. ಇವಾಗ ನೀವ್ ಹೇಳಿದ್ರಿ ಸರ್, ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಿದ್ದೋ, ನಾವು ಇದೆಲ್ಲ ತಿಳ್ಕೊಂತ ಇದೀವಿ ಅಂತ. ಇಷ್ಟೇ, ನಾನೊಬ್ಬ ಸಾಮಾನ್ಯ ಪ್ರಜೆ ಆಗಿ, ನಾನೊಬ್ಬ ಸಂಘಟನೆ ಹೋರಾಟಗಾರನಾಗಿ, ನನ್ಗಾಗಿರುವಂತ ಅನುಭವಗಳನ್ನ ಆಧರಿಸಿ, ನಮ್ಗೆ ಅದ್ರಲ್ಲಿ ನೋವುಗಳಾಗಿರೋದ್ರಿಂದ, ಇಲ್ಲ ನಾವು ಸಾಕಷ್ಟು ಜನ ಚಾಲಕರುಗಳಲ್ಲಿ ಅಂತ ನೋವುಗಳನ್ನೆಲ್ಲ ಕಂಡಿರೋದ್ರಿಂದ, ಅದ್ರಲ್ಲಿ ಏನ್ ಪರಿಹಾರಗಳನ್ನ ಕಂಡ್ಕೊಂಡ್ವಿ ಅನ್ನೋದ್ರಿಂದ ಇದೆಲ್ಲ ತಿಳ್ಕೊಂಡು ನಾವು ಬೇರೆಯವ್ರಿಗೆ ಮಾಡ್ಕೊಂಬೇಡ್ರಪ್ಪ, ಹಿಂಗಿದೆ ವ್ಯವಸ್ಥೆ, ಹಿಂಗಾಗಿ ಅಂತ ನಾವ್ ಹೇಳ್ಬೋದೇ ಹೊರತು ನಾವ್ ಇದ್ರಲ್ಲಿ ಏನೋ ಬದಲಾವಣೆ ಮಾಡ್ಬಿಡ್ತೀವಿ, ನಾವ್ ಹೇಳಿಷ್ಟಕ್ಕೆ ನಮ್ಮ ಮಾತು ಕೇಳ್ಕೊಂಡು ಅವ್ರು ಯಾರೋ ಏನೋ ಕಿತ್ತು ದಬಾಕ್ಬಿಡ್ತಾನೆ, ಅದೆಲ್ಲ ತಿಳ್ಕೊಳ್ಳೋದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಬೇಕು. ಅವೆಲ್ಲ ಯೂಸ್ಲೆಸ್ ಅಂತ. ಇಲ್ಲ ಸರ್, ನಿಮ್ಮಂತವ್ರು ದೊಡ್ಡವರೇ ಸಮಾಜಕ್ಕೆ ಬುದ್ಧಿ ಹೇಳುವವರೇ. ನೀವು ನಾನು ಹೇಳೋದ್ರಿಂದ ಏನ್ ಗೋರ್ಮೆಂಟ್ ಕೇಳಲ್ಲ ಅಂತ ನಿಮ್ಮಂತವ್ರು ದೊಡ್ಡವರು ಒಂದು 100 ಜನ ಹೇಳ್ಬಿಟ್ರೆ ಅವ್ರು ಎಲ್ಲಾರು ಹಂಗೆ ಬರ್ತಾರೆ ಸರ್. ನಿಮ್ಮಿಂದ ಒಂದು ಸ್ಟಾರ್ಟ್ ಮಾಡಿ, ನಿಮ್ಮಿಂದ ಎಲ್ಲಾರು ಬರ್ತಾರೆ ಸರ್. ಹೇಳ್ತೀನಿ ಕೇಳಿ, ರಾಜಕಾರಣಿಗಳು ಅಧಿಕಾರಿಗಳಿಗೆ ಯಾರು ಏನ್ ಹೇಳಿದ್ರು ಅವ್ರು ಏನು ಕೆಲಸ ಮಾಡಲ್ಲ. ಅವ್ರಿಗೆ ಏನಾದ್ರೂ ಬೆನಿಫಿಟ್ ಕೇಳಿಸ್ಕೊಳ್ಳಿ, ಅವ್ರಿಗೆ ಏನಾದ್ರೂ ಬೆನಿಫಿಟ್ಗಳು ಸಿಗ್ತದೆ ಅಂದಾಗ ಅವರು ಅದನ್ನ ಕಾರ್ಯರೂಪಕ್ಕೆ ತರ್ತಾರೆ ಅಷ್ಟೇ ಹೊರತು ಅದರಿಂದ ಏನು ಬಿಡುಗಾಟ ಅವ್ರು ಸಿಗಲ್ಲ. ಜನಕ್ಕೆ ಒಳ್ಳೇದಾಯ್ತದೆ ಅಂದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಅದನ್ನ ಒಳ್ಳೇದ್ ಮಾಡಲ್ಲ. ಅವರು ನಿಮ್ಗೆ ಆ ರೀತಿಲಿ ಒಳ್ಳೇದ್ ಮಾಡ್ಬೇಕು, ಆ ರೀತಿಲಿ ಒಳ್ಳೇದು ಜನಕ್ಕೆ ಅನುಕೂಲ ಆಗ್ಬೇಕು ಅಂದ್ರೆ ಅದು ಕೋರ್ಟ್ಗಳ ಕಡೆಯಿಂದ, ಹೈಕೋರ್ಟ್ ಕಡೆಯಿಂದ ಮಾಡಿಸ್ಬೋದು ಅಷ್ಟೇ ಹೊರತು
ಈ ರಾಜಕಾರಣಿಗಳಿಂದ ಅಧಿಕಾರಿಗಳಿಂದ ಎಲ್ಲ ಅವೆಲ್ಲ ನಿರೀಕ್ಷೆ ಇಟ್ಕೊಳಕ್ ಹೋಗ್ಬೇಡಿ. ಅವೆಲ್ಲ ಮಾಡೋದೇ ಇಲ್ಲ. ಅವ್ರ ಅನುಕೂಲಕ್ಕೆ ಅವ್ರ ಜೋಬ್ ತುಂಬ್ತದೆ ಅಂದ್ರೆ ಮಾತ್ರ ಅವ್ರು ಅದನ್ನ ಮಾಡೋದು. ಸರ್ ಎಲ್ಲ ಬೆರಳು ಒಟ್ಟಿಗಿರಲ್ಲ. ಯಾರಾದ್ರೂ ಅದ್ರ ಒಬ್ರಾದ್ರೂ ಕನಿಕಾರ ಬಿಟ್ಟು ಒಂದು ಏನಾದ್ರು ಒಂದು ಕೆಲಸ ಮಾಡ್ತಾರಲ್ಲ ಸರ್. ಅಣ್ಣ ಇದು ಕಲಿಯುಗ ಅಣ್ಣ. ಇಲ್ಲಿ ಯಾರು ನಾನು ಒಬ್ಬರಿಗೆ ಒಳ್ಳೇದ್ ಮಾಡ್ತಿದೀನಿ ಅಂದ್ರೆ ನನ್ಗ ಅದರಿಂದ ಏನ್ ಬೆನಿಫಿಟ್ ಇದೆ ಅನ್ನೋದನ್ನೇ ನೋಡೋದು ಯಾರೇ ಆದ್ರೂ ಅಷ್ಟೇ. ನಾನು ಒಬ್ಬರು ಒಳ್ಳೇದ್ ಮಾಡ್ತಾ ಇದ್ದೀರಾ, ಅದರಿಂದ ನನ್ಗೇನ್ ಬೆನಿಫಿಟ್ ಐತೆ ಅದನ್ನ ನೋಡ್ಕೊಂಡೆ ಬದುಕೋರು. ಸುಮ್ನೆ ಖಾಲಿ ಬಿಲ್ಡಪ್ ಕೊಡ್ಬೋದು. ನಾನ್ ನಿನ್ಗೋಸ್ಕರ ಹಂಗ್ ಮಾಡ್ಬಿಡ್ತೀನಿ, ನಾನ್ ನಾಡ್ಗೋಸ್ಕರ ಹಿಂಗ್ ಮಾಡ್ಬಿಡ್ತೀನಿ, ಅವೆಲ್ಲ ಬಾಯಲ್ಲಿ ಹೇಳೋದ್ ಸರಿ ಅಷ್ಟೇ. ನೋಡಿ ಸರ್, ಇವಾಗ ನೀವೇ ಒಂದು ಮಾತು ಹೇಳಿದ್ರಿ, ಇವಾಗ ನಾನ್ ಬೈಕ್ ಟ್ಯಾಕ್ಸಿ ಇದ್ರೆ ನನ್ ಬೆನಿಫಿಟ್ ಆಗ್ತಾ ಇದೆ. ಇವಾಗ ಅದರಿಂದ ನಾನು ಬೈಕ್ ಟ್ಯಾಕ್ಸಿ ತಗೊಂಡು ಓಡಿಸ್ತಾ ಇದ್ದೀನಿ. ಇವಾಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆ. ಆದ್ರೆ ಆಟೋ ಬೈಕ್ ಟ್ಯಾಕ್ಸಿ ಇರುವಾಗನೂ ಆಟೋ ಹೊರತಾ ಇತ್ತು. ಇವಾಗ ಸ್ಟಾಪ್ ಆದ್ಮೇಲೂ ಆಟೋ ಹೋಗ್ತಾ ಇದೆ. ಆದ್ರೆ ಏಟ್ ಬಿದ್ದಿದ್ದು ಯಾರಿಗೆ ಅಲ್ಲಿ? ಬೈಕ್ ಟ್ಯಾಕ್ಸಿ ಅವರಿಗೆ. ನಾವು ಇರುವಾಗೂ ನಿಮ್ಮ ಆಟೋನು ಓಡ್ತಾ ಇತ್ತಲ್ಲ. ಆಟೋ ಓಡ್ತಲ್ಲ ಅಂತ ಏನು ಹೇಳ್ತೀನಿ ಕೇಳೋಣ. ಒಂದು ಆಟೋ ಬೆಳಗ್ಗೆ ಡ್ರೈವರ್ 5 ಗಂಟೆಗೆ ಅವ್ನ ಆಟೋ ಎತ್ತಾನೆ, ಬೆಳಗಿನ ಜಾವ ಇಲ್ಲ 7 ಗಂಟೆಗೆ ಗಾಡಿ ಎತ್ತಾನೆ, ನೈಟ್ 10 ಗಂಟೆವರೆಗೂ ಅವ್ನು ದುಡಿಮೆ ಮಾಡ್ತಾನೆ ಅಂದ್ರೆ ಪ್ರತಿದಿನ ಅವ್ರಿಗೆ ಇಷ್ಟು ಜನ ಕಸ್ಟಮರ್ಗಳು ಬಂದು ಇಳಿತಾರೆ ಅನ್ನೋದು ಗೊತ್ತಿರ್ತದೆ. ಅವ್ರ ಆಟೋಗೆ ಇಷ್ಟು ಜನ ಹತ್ತುತ್ತಾರೆ, ಇಷ್ಟು ಜನ ಇಳಿತಾರೆ ಅಂತ. ಮಿನಿಮಮ್ ಒಂದ್ 10 ಜನ ಹತ್ತುತ್ತಾರೆ, 10 ಜನ ಇಳಿತಾರೆ ಅಂತ ಅನ್ಕೊಳ್ಳಿ. ಬೈಕ್ ಟ್ಯಾಕ್ಸಿ ಇದ್ರೆ 10 ಜನದಲ್ಲಿ 4 ಜನ ಬರ್ತಾರೆ. ಅದು ಅವ್ರು ಹೇಳ್ತಾ ಇರೋದು. ಬೈಕ್ ಟ್ಯಾಕ್ಸಿ ಇರೋದ್ರಿಂದ ನಮ್ಗೆ 10 ಜನ ಬರ್ತಿದ್ರು, 4 ಜನ ಬರ್ತಾ ಇದಾರೆ ಅಂತ ಕೇಳ್ಕೊಳ್ಳಿ. ನೋಡಿ, ನಿಮ್ ಮನೆ ಎದುರುಗಡೆನೆ 2 ಅಂಗಡಿ ಇರುತ್ತೆ. ಒಂದು ದೊಡ್ಡ ಅಂಗಡಿ ಟ್ಯಾಕ್ಸಿ ಗೀಕ್ಸ್ ಎಲ್ಲ ಕಟ್ಟಿ ರೂಲ್ಸ್ ಪ್ರಕಾರ ನಡೆಸ್ತಾರೆ. ಇನ್ನೊಂದು ಚಿಕ್ಕ ಅಂಗಡಿ. ಕಸ್ಟಮರು ಬರೋದು ಬರ್ಸೋದು ಅವ್ರ ಓನರ್ ಮೇಲೆ ಇರುತ್ತೆ. ಅವರು ಟ್ಯಾಕ್ಸ್ ಕಟ್ತಾರೋ ಇಲ್ಲ ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ನಿಮ್ಗೆ ನಿಮ್ದೇ ಆದ ರೀತಿಲಿ ಆಲೋಚನೆ ಮಾತಾಡ್ತೀರಾ. ಕಾನೂನು ತಿಳ್ಕೊಬೇಕು. ನೀವ್ ಹೇಳಿದ್ರಲ್ಲ, ಈಗ ಕೇಳ್ರಿ, ನಿಮ್ದು ಹೇಳಿದ್ರೆ 2 ಅಂಗಡಿ ಇರ್ತವೆ, ಒಂದ್ ಚಿಕ್ಕದು ಒಂದ್ ದೊಡ್ಡದು. ಅಲ್ಲಿ ಹೋಯ್ತಾರೆ, ಇಲ್ಲಿ ಬರ್ತಾರೆ ಅಂತ. ಈಗ ದೊಡ್ಡ ಅಂಗಡಿ ಅವ್ನೇನು ದೊಡ್ಡ ಅಂಗಡಿ ಅಲ್ಲಿ ಮಾಡಿರ್ತಾನೆ, ಚಿಕ್ಕ ಅಂಗಡಿ ಅವ್ನಿಗೆ ಒಳ್ಳೆ ಬಿಸ್ನೆಸ್ ಆಗ್ತಾ ಇರುತ್ತೆ. ಅವ್ನ್ ಇಟ್ಟಿರೋ ಚಿಕ್ಕ ಅಂಗಡಿಯಲ್ಲೇ ಅಷ್ಟ್ ಜನ ಬರ್ತಾರೆ ಅಂದ್ರೆ ನಾನು ಇವ್ನ ಅಂಗಡಿ ಆಪೋಸಿಟ್ ಆಗಿ ದೊಡ್ಡದಾಗೆ ಮಾಡಿದ್ರೆ ನನ್ನ ಅಂಗಡಿ ಬರ್ತಾರೆ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಚಿಕ್ಕ ಅಂಗಡಿಗಿಂತ ದೊಡ್ಡ ಅಂಗಡಿ ತರದ್ಬಿಟ್ಟು ಅವ್ನ್ ಏನ್ ಐಟಮ್ ಇಕ್ಕಿರ್ತಾನೆ ಅದಕ್ಕೆ ಹತ್ತಿರಷ್ಟು ಇವ್ನ ಐಟಮ್ ಜೋಡಿಸ್ತಾನೆ. ಜನ ಹೇಳ್ತೀನಿ ಕೇಳಿ, ಅಲ್ಲಿ ಹೋಗೋ ಜನ ಇಲ್ಲೂ ಬರೋ ಕೆಲಸ ಆಗುತ್ತೆ. ಒಂದು ಎರಡನೇದು, ಒಂದ್ ಸ್ವಲ್ಪ ದಿನ ಹೋಗ್ತಿದ್ದಂಗೆನೆ ಇದೇ ದೊಡ್ಡ ಅಂಗಡಿ ಅವನು ಚಿಕ್ಕ ಅಂಗಡಿ ಅವನ್ನ ಇಲ್ಲಿಂದ ಟೆಂಟ್ ಎತ್ತಿಸ್ಬೇಕು. ಅವನ್ನ ಟೆಂಟ್ ಎತ್ತಿಸೋ ಅಂತ ರೀತಿ ನಾನು ಏನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಕೂತ್ಕೊಂಡು ಯಾರಿಗೆ ಬಕೆಟ್ ಹಿಡಿಬೇಕು, ಯಾರಿಗೆ ಏನ್ ಕೆಲಸ ಕೊಡ್ಬೇಕು ಆ ತರ ಒಂದ್ ಕೆಲಸ ಕೊಟ್ಟು ಅವನ್ನ ಅಲ್ಲಿಂದ ಟೆಂಟ್ ಎತ್ತಿಸ್ತಾನೆ. ಅಣ್ಣ, ಇದು ಸ್ವಾರ್ಥಿಗಳ ಲೋಕ, ಪಾಪಿಗಳ ಲೋಕ. ಇದ್ರಲ್ಲಿ ಅವನ್ಗಾಗೋ ಬಿಸ್ನೆಸ್ ಅವನ್ಗಾಯ್ತದೆ, ನಮ್ಗಾಗೋ ಬಿಸ್ನೆಸ್ ನಮ್ಗಾಯ್ತದೆ. ಅದೆಲ್ಲ ಹೇಳೋದಕ್ ಸರಿ ಅಷ್ಟೇ. ಅವ್ನ್ ಯಾವತ್ತೇ ಆಗ್ಲಿ ಎದುರಾಳಿನ ನಿರ್ಣಾಮ ಮಾಡ್ಬೇಕು ಅಂತಾನೆ ಇದ್ದೇ ಇರ್ತಾನೆ. ಇದು ಹಾವು ಏಣಿ ಆಟ ಅಣ್ಣ. ಏರ್ಬೇಕು, ಇಳಿಬೇಕು, ಅವನ್ನ ಕಪ್ಪೆ ತಿನ್ಲೇಬೇಕು, ಕಪ್ಪೆ ಹುಳ ಉಪ್ಪೆಗಳನ್ನ ತಿನ್ಲೇಬೇಕು. ಓಕೆ ಸರ್.